ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮತ್ತೆ ಯಾರು ಬೆಲ್ ಐಕಾನ್ ನ ಆನ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಂಡು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂತಂದ್ರೆ ನಾವು ಬಿಡ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಒಂದು ನೋಟಿಫಿಕೇಶನ್ ಕೂಡ ನೀವು ಮಿಸ್ ಮಾಡ್ಕೋಬಾರ್ದು ಅಂತಂದ್ರೆ ದಯವಿಟ್ಟು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಈ ಒಂದು ಸಂಸ್ಥೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಯಾವ ಅನೌನ್ಸ್ಮೆಂಟ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ನಾವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ವಿ ಯಾವಾಗ ಒಂದು ನೋಟಿಸ್ ಬಿಡ್ತಾರೆ NTA ದವರು, ಮತ್ತೆ ನೆಟ್ ಎಕ್ಸಾಮ್ ನ ಯಾವ ದಿನದಂದು ಕಂಡಕ್ಟ್ ಮಾಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ವಿ. ಕೊನೆಗೂ ನಮಗೆ ಪ್ರೀ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಅವರು. ಏನು ಅಂತಂದ್ರೆ UGC ನೆಟ್ ಎಕ್ಸಾಮ್ ನ ಒಂದು ಶೆಡ್ಯೂಲ್ ಅಂದ್ರೆ ಜೂನ್ 2024 ನೆಟ್ ಎಕ್ಸಾಮ್ ನ ಒಂದು ಶೆಡ್ಯೂಲ್ ನ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೊರಟಿದ್ದೀನಿ. ನೋಡಿ, NTA ಅವರು ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಈ ನೆಟ್ ಎಕ್ಸಾಮ್ ಅಲ್ಲಿ ಅವರು JRF ಗೆ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಮತ್ತೆ PhD ಗೆ ಎಕ್ಸಾಮ್ ನ ನಡೆಸ್ತಕ್ಕಂಥದ್ದು. ಯಾವ ಡೇಟು ಅಂತಂದ್ರೆ 18 ಜೂನ್ 2024 ಅವರು ಎಕ್ಸಾಮ್ ಅನ್ನ ನಡೆಸ್ಕೊಳ್ತಾರೆ ಸ್ನೇಹಿತರೆ. ಓಕೆನಾ? ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥದ್ದು ಯಾವ ಒಂದು ಶೆಡ್ಯೂಲ್ ಅಲ್ಲಿ ಅಂತ ನೋಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಗಮನ ಇಟ್ಟು ನೋಡ್ಕೋಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಕೂಡ ಈ ಒಂದು ವಿಷಯಗಳನ್ನ. ಈ 2 ಶಿಫ್ಟ್ ಅಲ್ಲಿ ಅವ್ರು ಕಂಡಕ್ಟ್ ಮಾಡ್ತಾ ಇದ್ದಾರೆ ನಮ್ಗೆ. ಓಕೆನಾ? 2 ಶಿಫ್ಟ್ ಅಲ್ಲಿ ಅವರು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇರೋದು. ಮೊದಲನೇ ಶಿಫ್ಟ್ ಅಲ್ಲಿ ಇರೋರು 9:30 12:30 ಆ ಒಂದು ಟೈಮ್ ಅಲ್ಲಿ ಎಕ್ಸಾಮ್ ನ ಅಟೆಂಡ್ ಮಾಡ್ತೀರಾ. ಶಿಫ್ಟ್ ಟೂ ನಲ್ಲಿ 3 ಗಂಟೆಯಿಂದ 6 ಗಂಟೆ ತನಕ, ಅಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆ ತನಕ 2ನೇ ಶಿಫ್ಟ್ ಅಟೆಂಡ್ ಮಾಡ್ತೀರಾ. ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ 9:30 ಅಂತ ಇದೆ. ಸೊ 9:30 ಅಂತ ಇದ್ದಾಗ ನೀವು 9:30 ಅಥವಾ 9ಗೆ ಹೋಗೋದಲ್ಲ, ಅಲ್ಲಿ 9:30 ಎಕ್ಸಾಮ್ ಸ್ಟಾರ್ಟ್ ಮಾಡ್ಬೇಕು, ನೀವು ಬರಿಬೇಕು ನೀವು. ಓಕೆ, ಯು ಹ್ಯಾವ್ ಟು ಸ್ಟಾರ್ಟ್ ರೈಟಿಂಗ್. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, 8:30ಗೆಲ್ಲ ಎಕ್ಸಾಕ್ಟ್ ನಿಮ್ಮ ವೆನ್ಯೂಗೆ ಹೊರಟೋಗ್ಬೇಕು ಸ್ನೇಹಿತರೆ. 8:30ಗೆಲ್ಲ ನಿಮ್ಮ ಒಂದು ಜಾಗಕ್ಕೆ ಸೇರ್ಕೋಬೇಕು ನೀವು. ಇಲ್ಲಿ 3 ಗಂಟೆ ಅಂತ ಹೇಳಿದರೆ ಶಾರ್ಪ್ 2 o'clockಗೆ ನೀವು 2 PM ನೀವೇನ್ ಮಾಡ್ಬೇಕು, ಮಧ್ಯಾಹ್ನ ಆ ಒಂದು ಜಾಗದಲ್ಲಿ ಇರ್ಬೇಕು. ಮಧ್ಯಾಹ್ನ ಇರ್ತಕ್ಕಂತ ಶಿಫ್ಟ್ ಯಾವ ಇರ್ತಕ್ಕಂತ ಅಲ್ಲಿ ಸಬ್ಜೆಕ್ಟ್ಸ್ ಅವರು 2 ಗಂಟೆಗೆ ಹೋಗಿ ರೀಚ್ ಆಗ್ಬೇಕು. ಬೆಳಗ್ಗೆ ಇರ್ತಕ್ಕಂಥವ್ರು 8:30ಗೆ ಹೋಗಿ ರೀಚ್ ಆಗ್ಬೇಕು. ನೋಡಿ, ಇಲ್ಲೆಲ್ಲ ಲೀಸ್ಟ್ ಕೊಟ್ಟಿದ್ದಾರೆ, ನಾನು ಹೇಳಕ್ ಹೋಗಲ್ಲ, ಜಸ್ಟ್ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ನಿಮ್ಗೂ ಸಮಯ ವ್ಯರ್ಥ ಮಾಡೋದು ಬೇಡ. ಜಸ್ಟ್ ಇಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ನೀವು ನೋಡ್ಕೊಳ್ಳಿ. ಓಕೆನಾ? ಇಲ್ಲಿದೆ ಕಂಪ್ಲೀಟ್ ಇನ್ಫಾರ್ಮೇಶನ್. ಬೇಕಾದ್ರೆ ಟೆಲಿಗ್ರಾಮ್ ಅಲ್ಲಿ ಕೂಡ ನಾನು ಶೇರ್ ಮಾಡ್ತೀನಿ. ಅದನ್ನ ಇನ್ಫಾರ್ಮೇಶನ್ ನೀವು ನೋಡ್ಕೊಂಡು ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ, ಇಲ್ಲ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ಕಾಮರ್ಸ್ ಅಲ್ಲಿ ಇರೋರ್ಗೆ ಬೆಳಗ್ಗೆ ಇರುತ್ತೆ. ಮೋಸ್ಟ್ ಆಫ್ ಆಲ್ ಹಿಸ್ಟ್ರಿ, ಕಾಮರ್ಸು, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಇಂಗ್ಲಿಷು ಮತ್ತೆ ಕನ್ನಡ. ಸೊ ಇಂಗ್ಲಿಷು ಮತ್ತೆ ಕನ್ನಡ ಇಂತ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ತುಂಬಾ ಜನ ಇರ್ತೀರಾ. ಯಾವುದೇ ಕಾರಣಕ್ಕೂ ನೀವು ಕೇರ್ಲೆಸ್ ಮಾಡದೆ ಈಗ್ಲಿಂದಾನೆ ಪ್ರಿಪೇರ್ ಆಗಿ ಸ್ನೇಹಿತರೆ. ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ KCET ಎಕ್ಸಾಮ್ ಯಾರ್ಯಾರು ಪಾಸ್ ಆಗಿಲ್ಲ, KCET ಎಕ್ಸಾಮ್ ಅಲ್ಲಿ ಯಾರ್ಯಾರು ಡಿಸ್ಕ್ವಾಲಿಫೈ ಆಗಿರ್ತೀರಾ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈಗ ಆಫ್ಲೈನ್ ಮಾಡಿರೋದ್ರಿಂದ ನಿಮ್ಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಓಕೆನಾ? ಆಫ್ಲೈನ್ ಮಾಡಿರೋದ್ರಿಂದ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಸೇಮ್ KCET ಎಕ್ಸಾಮ್ ತರಾನೇ ಇರುತ್ತೆ ಸ್ನೇಹಿತರೆ. ಇದು ತಲೆನೇ ಕೆಡ್ಸ್ಕೊಬಿಡಿ, ಭಯನೂ ಪಡಕ್ ಹೋಗ್ಬಿಡಿ. ಸೇಮ್ KCET ಎಕ್ಸಾಮ್ ರೀತಿನೇ ಇರುತ್ತೆ. ಪೇಪರ್ 1 ಕೊಡ್ತಾರೆ, ಅದಾದ್ಮೇಲೆ ಪೇಪರ್ 1 ಕಲೆಕ್ಟ್ ಮಾಡ್ಕೊಂಡು ಪೇಪರ್ 2 ಕೊಡ್ತಾರೆ. ಸೇಮ್ ಆಸ್ ಇಟ್ ಈಸ್ KCET. ಓಕೆನಾ? ಮತ್ತೆ ಪೇಪರ್ 1 ನಿಮ್ಮ ಹತ್ರನೇ ಇರುತ್ತೆ ಅನ್ಕೋಬೇಡಿ. ಪೇಪರ್ 1 ಏನ್ ಮಾಡ್ತಾರೆ, 1 hour ಟೈಮ್ ಆದ್ಮೇಲೆ ಅವ್ರು ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ಬೇಗ ಅಟೆಂಡ್ ಮಾಡ್ಬೇಕು. ಇದಕ್ಕೆ 1 hour ಅಷ್ಟೇ ನಿಮ್ಗೆ ಟೈಮು. 1 hour ಅಷ್ಟೇ ನಿಮ್ಗೆ ಟೈಮ್. ಇದು 2 hours ಇರುತ್ತೆ. ಸೊ ಟೋಟಲ್ 3 hours ಇರುತ್ತೆ. ಆದ್ರಿಂದ ಬೇಗ ಪೇಪರ್ 1 ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಇನ್ನು ಪೇಪರ್ 2 ನೀವು ಆರಾಮಾಗಿ ನಿಧಾನವಾಗಿ ಕ್ಲಿಯರ್ ಮಾಡ್ಕೊಳ್ಳಿ, ಓದ್ಕೊಂಡು ಕ್ವಶನ್ಸ್ ಅನ್ನು ನೀಟಾಗಿ ಓದ್ಕೊಂಡು. ಪೇಪರ್ 2 ನಲ್ಲಿ ಹೈಯೆಸ್ಟ್ ಮ್ಯಾಕ್ಸಿಮಮ್ ಸ್ಕೋರ್ಸ್ ತೆಗೀರಿ ಸ್ನೇಹಿತರೆ, ತುಂಬಾ ಯೂಸ್ ಆಗುತ್ತೆ. ಮತ್ತೆ ಕನ್ನಡದಲ್ಲಿ ಇರುತ್ತಾ? ಕನ್ನಡದಲ್ಲಿ ಇರಲ್ಲ ಸರ್. ಇನ್ನೇಂದ್ರಲ್ಲಿ ಇರುತ್ತೆ? ಇಂಗ್ಲಿಷ್ ಅಲ್ಲಿ ಇರುತ್ತೆ ಸರ್, ಮತ್ತೆ
ಹಿಂದಿನಲ್ಲಿ ಇರುತ್ತೆ ಸರ್. ಓಕೆನಾ? ಹಿಂದಿನಲ್ಲಿ ಮತ್ತೆ ಇಂಗ್ಲಿಷಲ್ಲಿ ಮಾತ್ರನೇ ಇರುತ್ತೆ, ಕನ್ನಡದಲ್ಲಿ ಇರಲ್ಲ. ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಬಿಟ್ಟು. ಓಕೆನಾ? ಸರಿನಾ? ಇಂಗ್ಲಿಷ್ ಅಂತಕ್ಕಂಥದ್ದು ಮೇನ್ ಲ್ಯಾಂಗ್ವೇಜ್ ಇಲ್ಲಿ ನೋಡ್ಕೊಂಡು, ಸ್ಮಾರ್ಟ್ ಏನಾದ್ರು ಹಿಂದಿ ಗೊತ್ತಿರೋರು ನೀವು ಹಿಂದಿನಲ್ಲಿ ನೋಡ್ಕೋಬಹುದು. ಇವೆರಡೇ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಕ್ವಶನ್ ಪೇಪರ್, ಬೇರೆ ಯಾವ ಲ್ಯಾಂಗ್ವೇಜ್ ಅಲ್ಲೂ ಇರಲ್ಲ, ಲ್ಯಾಂಗ್ವೇಜಸ್ ಬಿಟ್ಟು. ಓಕೆ, ಮತ್ತೆ ಇನ್ನು ಸ್ವಲ್ಪ ಮಾಹಿತಿ ಹೇಳೋದಾದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ನ ಒಂದು ವಿಡಿಯೋಸ್ ಇದೆ, ಮತ್ತೆ ರಿಸರ್ಚ್ ಆಪ್ಟಿಟ್ಯೂಡ್ ನ ವಿಡಿಯೋಸ್ ಇದೆ. ದಯವಿಟ್ಟು ಈ ವಿಡಿಯೋಸ್ ನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ವಿಡಿಯೋಸ್ ನಿಮಗೆ ಬಿಡೋದಿದೆ, ಅವೆಲ್ಲಾ ವಿಡಿಯೋಸ್ ಕೂಡ ಮಾಡ್ತೇನೆ. ಈ ನೆಟ್ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಿಮಗೆ ಅಪ್ಲೋಡ್ ಮಾಡ್ತೇನೆ, ಎಲ್ಲ ವಿಡಿಯೋಸ್ ನೋಡ್ಕೊಳ್ಳಿ. ಮತ್ತೆ ಈ ಹಾಲ್ ಟಿಕೆಟ್, ನೆಟ್ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಯಾವಾಗ ಸರ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದ್ರೆ, ಅವ್ರು ಕೊಟ್ಟಿದ್ದಾರೆ 10 ದಿನಗಳಿಗಿಂತ ಮುಂಚೆ ಅಂತ ಹೇಳಿದರು ಅವರು. ಪ್ರಿಯರ್ ಟು 10 days ಅಂತ. ಎಕ್ಸಾಮ್ ಕಂಡಕ್ಟ್ ಆಗೋದಕ್ಕಿಂತ 10 ದಿನಗಳ ಮುಂಚೆ ನಿಮಗೆ ಅವ್ರೇನ್ ಮಾಡ್ತಾರೆ, ಹಾಲ್ ಟಿಕೆಟ್ ನ ಬಿಡ್ತಾರೆ ಸ್ನೇಹಿತರೆ. ಆಗ ನೀವು, ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗೆ, ಚಾನಲ್ ನ ಫಾಲೋ ಮಾಡಿ. ಖಂಡಿತ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ, ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಒಳ್ಳೇದಾಗ್ಲಿ. ಬಾಯ್ ಬಾಯ್ ಸ್ನೇಹಿತರೆ. ಮತ್ತೆ ನೆಟ್ ಎಕ್ಸಾಮ್ ನ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಅಟೆಂಡ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಸ್ನೇಹಿತರೆ, ಆಫ್ಲೈನ್ ಇರೋದ್ರಿಂದ. ಓಕೆನಾ? ಆಫ್ಲೈನ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಕಂಪಲ್ಸರಿಯಾಗಿ ಹೋಗಿ ಅಟೆಂಡ್ ಮಾಡಿ ಬರೀರಿ ಸ್ನೇಹಿತರೆ, ದಯವಾಗಿ ಬರೀರಿ. 100% ಗ್ಯಾರಂಟಿ ಈ ಸಲ ನೆಟ್ ಎಕ್ಸಾಮ್ ಆಗುತ್ತೆ. ಓಕೆನಾ? ಕೆಸೆಟ್ ತರನೇ ಫೀಲ್ ಆಗುತ್ತೆ ನಿಮ್ಗೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್ ಸ್ನೇಹಿತರೆ. ಬಾಯ್ ಬಾಯ್. ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆಸೇಜ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಬಾಯ್ ಸ್ನೇಹಿತರೆ.